ಹಾಯ್ ವೆಲ್ಕಮ್ ಟು ಹಿಸ್ವಿ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. CET ಈ ಬಾರಿ ಮಾಕ್ ರಿಸಲ್ಟ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್. ಓಕೆ, ಚಿಕ್ಕ ರಿಕ್ವೆಸ್ಟ್ ವಿದ್ಯಾರ್ಥಿಗಳೇ, ನೀವು ಶಾಕಿಂಗ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಹಾಲ್ನ ಟೆಕ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಇನ್ನೊಬ್ಬರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ 1 ಸೆಕೆಂಡ್ ವಿದ್ಯಾರ್ಥಿಗಳೇ, ನಾನು ಪ್ರೀವಿಯಸ್ ಇಯರ್ದು 2019 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಹೀಗೆ ಬರುತ್ತೆ ನಿಮ್ಮ ರಿಸಲ್ಟ್ಸ್ ನೋಡಿಕೊಳ್ಳಿ ಅಂತ ಹೇಳೋಕೊಳ್ಳೋಕೆ ಪ್ರೀವಿಯಸ್ ಇಯರ್ದು ತೋರಿಸ್ತಾ ಇದ್ದೀನಿ. ಈ ವರ್ಷದ್ದು ಇನ್ನು ಬಿಟ್ಟಿಲ್ಲ, ಕೇವಲ ಇನ್ನು 5ರಿಂದ 6 ತಾಸು ಬಿಡೋಕೆ ಬಿಡ್ತಾರೆ, ನೋಡ್ಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ UG CET 2024 ಫಸ್ಟ್ ರೌಂಡ್ ಅಲಾಟ್ಮೆಂಟ್ CET ನಂಬರ್. ಓಕೆ, ನೆಕ್ಸ್ಟ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನೀಲ್ ಕಬ್ರಾ ಆಸ್ ಪರ್ ವೆರಿಫಿಕೇಶನ್ ಕ್ಯಾಟಗರಿ ಜನರಲ್ ಮೆರಿಟ್, ರ್ಯಾಂಕ್ ಇಂಜಿನಿಯರಿಂಗ್ ಬಿ ಫಾರ್ಮಾಡಿ. ಓಕೆ, ಯಾವುದು ಎಷ್ಟು ಬಂದಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಡಿಸಿಪ್ಲೈನ್ ಇಂಜಿನಿಯರಿಂಗ್ ಕಾಲೇಜ್ ಅಲಾಟೆಡ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ RV ವಿದ್ಯಾನಿಕೇತನ್ ಪೋಸ್ಟ್ ಮೈಸೂರು ರೋಡ್ ಬೆಂಗಳೂರು ಅನ್ನೋ ಮಾತು. ಇನ್ನು ಕೋರ್ಸ್ ಅಲಾಟೆಡ್, ಅವರಿಗೆ ಕೋರ್ಸ್ ಅಲಾಟ್ ಆಗಿರುವುದು ಯಾವುದು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರಾಂಚ್ ಅಲಾಟ್ ಆಗಿದೆ. ನೀವು CETಯಲ್ಲಿ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕ್ ತಂದುತ್ತೀರೋ ಅನ್ನೋದು ಕೂಡ ಮೆನ್ಷನ್ ಮಾಡಿ, ಅಲ್ಲಿ ರ್ಯಾಂಕ್ ವೈಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಕ್ಯಾಟಗರಿ ಅಲಾಟೆಡ್ ಜನರಲ್ ಮೆರಿಟ್ ಅಲಾಟೆಡ್ ಡೇಟ್ 36/2019 ಅನ್ನುವಂಥ, ನಾನು ಹೇಳ್ತಿರೋದು ಪ್ರೀವಿಯಸ್ ಇಯರ್ದು. ಈ ಇಯರ್ದು ಬಿಡೋಕೆ ಇನ್ನೂ ಟೈಮ್ ಇದೆ. ಆ ಸೀಟ್ ಅಲಾಟ್ ಆಗಿರುವ ದಿನಾಂಕ 30/6/2019. ಕೋರ್ಸ್ ಫೀಸ್ ಟ್ಯೂಷನ್ ಫೀಸ್ ಪಾಯಿಂಟ್ ಆನಮ್ ಪ್ಲಸ್ ಆ್ಯನಲ್ ರಿಜಿಸ್ಟ್ರೇಷನ್ ಫೀಸ್ ಪ್ಲಸ್ KEA ಫೀಸ್ RS 58,806 ಅಂತ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅವರೇ. ಫೀಸ್ ಟು ಬಿ ಪೈಡ್ ಪ್ರೈಸ್ 58,806 ಅಂತ ಅವರೇ ಕೊಟ್ಟಿದ್ದಾರೆ. ಯಾವುದರಲ್ಲಿ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ. ಹೌದಾ? ಯಾವ ಕಾಲೇಜು ಮತ್ತು ಯಾವ ಬ್ರ್ಯಾಂಚ್ಗೆ ನೀವು ಅಲಾಟ್ ಆಗಿ ಇದ್ದೀರಿ ಅನ್ನೋದು ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲೇ ಬಿಟ್ಟಾಗಲೇ ಗೊತ್ತಾಗುತ್ತೆ ಅನ್ನೋ ಮಾತು. ಓಕೆ, ಇನ್ನೊಂದು ಚಾನ್ಸು ಆಪ್ಷನ್ ಎಂಟ್ರಿ ಎಡಿಟ್ ಆಪ್ಷನ್ ಇರುತ್ತೆ ಅಲ್ವಾ, ಆಗ ಕೂಡ ನೀವು ಏನಾದರೂ ಮಾಕ್ ರಿಸಲ್ಟ್ಸ್ನಲ್ಲಿ ನನಗೆ ಇದು ಕಾಲೇಜ್ ಇಷ್ಟ ಇಲ್ಲ ಅಂತ ನಿಮಗೆ ಅನಿಸಿದರೆ, ಬ್ರಾಂಚ್ ಇಷ್ಟ ಇಲ್ಲ ಅಂತ ನಿಮಗೆ ಅನಿಸಿದರೆ, ನೀವು ಫಸ್ಟ್ ಪ್ರಯಾರಿಟಿ ಇದು 10 ಪ್ರಯಾರಿಟಿ ಮಾಡ್ಬೋದು, 10 ಪ್ರಯಾರಿಟಿದು ಫಸ್ಟ್ ಪ್ರಯಾರಿಟಿ ಮಾಡಬಹುದು. ಓಕೆ, ಹೀಗೆ ನಂಬರ್ ವೈಸ್. ಓಕೆ, ಫಸ್ಟ್ ನಂಬರ್ 10th ನಂಬರ್ ಫಸ್ಟ್ ಅಷ್ಟೇ ವಿನಃ ಇನ್ನು ಏನು ಬದಲಾವಣೆ ಇರೋದಿಲ್ಲ. ಇನ್ನು ಇವತ್ತು 7/8/2024 ಮಧ್ಯಾಹ್ನ 2 ಗಂಟೆಯ ನಂತರ ಬಿಡುವಂತಹ ಮಾಕ್ ರಿಸಲ್ಟ್ಸ್ ಅನ್ನು ಹೌ ಟು ಚೆಕ್, ಹೇಗೆ ಚೆಕ್ ಮಾಡೋದು ಅನ್ನುವುದನ್ನು ಒಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೊನೆಯವರೆಗೂ ನೋಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಏನೂ ಇಲ್ಲ ವಿದ್ಯಾರ್ಥಿಗಳೇ, ನೀವು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ತೀರಾ ಫಸ್ಟ್. ನೆಕ್ಸ್ಟ್ cet.karnataka.gov.in ಅಂತ ಟೈಪ್ ಮಾಡ್ತೀರಾ. ನೆಕ್ಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ತೀರಾ. ಅಲ್ಲಿ 3 ಡಾಟ್ಸ್ ಇರುತ್ತವೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಪ್ರವೇಶ ಅಡ್ಮಿಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ. ನಂತರ ಏನು ಮಾಡ್ತೀರಾ ಅಂದರೆ, ಅಲ್ಲಿ ಫಸ್ಟ್ ಆಫ್ ಅಲ್ಲೇ ಬ್ಲಾಕ್ ಕಲರಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಕನ್ನಡದಲ್ಲಿ ಮೊದಲ ಸುತ್ತಿನ ರ್ಯಾಂಕ್ ಮತ್ತು ಡೇಟ್ ಕೊಟ್ಟಿರ್ತಾರೆ, 7/8/2024 ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈಗ ಬರುತ್ತೆ UG CET 2024 ಅಂತ ಬರುತ್ತೆ ಈ ವರ್ಷದ್ದು. ಇದು ಪ್ರೀವಿಯಸ್ ಇಯರ್ದು ಅನ್ಬೋದು. ಎಕ್ಸಾಂಪಲ್ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಹೇಗೆ ಇರುತ್ತೆ ಅಂತ. ಓಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇರುತ್ತೆ. CET ನಂಬರ್ ಅಲ್ಲಿ ಎಂಟರ್ ಮಾಡಿ, ನೀವು ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಈಗ ಹಿಂದ್ಗಡೆ ತೋರಿಸಿದ್ದೀನಿ ಅಲ್ವಾ, ಹಾಗೆ ಬರುತ್ತೆ. ನೀವು ಯಾವ ಕಾಲೇಜ್ಗೆ, ಯಾವ ಸೀಟ್ಗೆ ಮತ್ತು ಎಷ್ಟು ಫೀಸ್ ಅಲಾಟ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ, ನೀವು ಒಂದು ಬಾರಿ ಚೆಕ್ ಮಾಡಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ಇಲ್ಲಿ, ವಿದ್ಯಾರ್ಥಿಗಳು ದೊಡ್ಡ ಅಪಘಾತಕ್ಕೆ ಒಳಗಾಗಿದ್ದಾರೆ. ಅದು ಏನಂದರೆ, ಮನಸ್ಸು ಸ್ವಲ್ಪ ನೋವು ಆಗೋದೆ. ಈಗ CET ವಿದ್ಯಾರ್ಥಿಗಳು ಸುಮಾರು 3.5ರಿಂದ 4 ಲಕ್ಷ ಜನರು ಇರ್ತಾರೆ ಈ ವರ್ಷ ಪರೀಕ್ಷೆ ಬರೆದಿದ್ದರು. ಹೌದಾ? ಅದಕ್ಕೋಸ್ಕರ ಒಂದೇ ಬಾರಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಚೆಕ್ ಮಾಡೋಕ್ಕೆ ಹೋದರೆ ಒಂದು ಹೇಗೆ ಬರುತ್ತೆ ಹೇಳ್ರಿ,
ಹೀಗೆ ಸರ್ವರ್ ನಾಟ್ ಫೌಂಡ್ ಅಂತ ಬರ್ತಿರುತ್ತೆ, ಅಂದ್ರೆ ಸರ್ವರ್ ಇರಲ್ಲ, ಬ್ಯುಸಿ ಇರುತ್ತೆ. ಅಂದರೆ ಸರ್ವರ್ ಬ್ಯುಸಿ ಏನಂದರೆ ಅರ್ಥ ಕೆಲವರಿಗೆ ಇದು ಕೂಡ ಅರ್ಥ ಆಗಲ್ಲ. ಸರ್ವರ್ ತುಂಬ ಬ್ಯುಸಿ ಆಗಿದೆ, ಪ್ರತಿಯೊಬ್ಬರು ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಲಿಂಕನ್ನು ಮತ್ತು ಕ್ಲಿಕ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಓಪನ್ ಆಗುತ್ತೆ ನೋಡ್ಕೊಳ್ತಾರೆ. ಇನ್ನು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ನನ್ನ ರಿಸಲ್ಟ್ಸನ್ನು ಇವತ್ತು ನೋಡ್ತೀನೋ ಇಲ್ಲಂತ ತುಂಬ ಟೆನ್ಷನಲ್ಲಿ ಇರ್ತಾರೆ. ಅಂತಹದ್ದೇನು ಇಟ್ಕೊಳ್ಬೇಡಿ. ಓಕೆ ವಿದ್ಯಾರ್ಥಿಗಳೇ, ನಾಳೆ 2 ಗಂಟೆಯ ನಂತರ ಬಿಟ್ಟ ಮೇಲೆ ಸುಮಾರು ಲಕ್ಷಾಂತರ ಅಂದರೆ 3-4 ಜನ CET ವಿದ್ಯಾರ್ಥಿಗಳು ಚೆಕ್ ಮಾಡ್ತಾ ಇರ್ತಾರೆ. ಕೆಲವರಿಗೆ ಮಾತ್ರ ಫಲ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಹೌದಾ? ಅದಕ್ಕೋಸ್ಕರ ನೋಡ್ತೀನೋ ಇಲ್ವಂತ ತುಂಬ ಬೇಜಾರು ಪಡಬೇಡಿ. ಸ್ವಲ್ಪ ಟೈಮ್ ತಗೊಳ್ಳಿ. ಸಾಯಂಕಾಲ 5 ಗಂಟೆಗೆ, ಸಂಜೆ 8 ಗಂಟೆಗೆ, 9 ಗಂಟೆಗೆ, ಇಲ್ಲ ಮರುದಿನ ಮುಂಜಾನೆ ಟ್ರೈ ಮಾಡಿ. ಪಕ್ಕ 100% ಗ್ಯಾರಂಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಯಾವ ಬ್ರಾಂಚು ಯಾವ ಕಾಲೇಜಲ್ಲಿ ಅಲರ್ಟ್ ಆಗಿರ್ತೀರಿ ಅನ್ನೋದನ್ನು ನೋಡ್ಕೊಳ್ತೀರಾ. ಓಕೆ, ಆಲ್ ದ ಬೆಸ್ಟ್ ಫಾರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 2024 ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.